ನೀವೇನಾ? ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಸರ್ ಪೋರ್ಟರ್, ಈ ಆರ್ಡ್ರಿಗೆ 241 ರೂಪಾಯಿ ಎಂಡ್ ಮಾಡೋಣ. ಎಷ್ಟು ಕೊಟ್ಟಿದ್ದಾನೆ ಕಮಿಷನ್ ಕಟ್ ಮಾಡಿ? ಬಂತು, SM ಮೋಟರ್ಸ್ ಕಡೆಯಿಂದನೇ ಬಂತು. 220. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಪೋರ್ಟರ್ನ ಪಾರ್ಟ್ ಟೈಮ್ ಮಾಡೋಣ ಅಂತ ಆನ್ ಮಾಡ್ಕೊಂಡ ತಕ್ಷಣ ನನಗೆ ಸುಧಾಮ್ ನಗರದಿಂದ ಆಲ್ರೆಡಿ ಆರ್ಡ್ರ್ ಬಿದ್ದಿದೆ. ಅಲ್ಲಿಂದ ವಿಡಿಯೋ ರೆಕಾರ್ಡ್ ಮಾಡ್ಕೊಬಂದೆ. ಅದು ರೆಕಾರ್ಡ್ ಆಯಿತು, ಆದರೆ ವಾಯ್ಸ್ ಕೂಡ ರೆಕಾರ್ಡ್ ಆಗಿಲ್ಲ. ಯಾಕಂದರೆ ವಯರ್ ಕರೆಕ್ಟಾಗಿ ಆಗಿರಲಿಲ್ಲ ನಾನು ಮೈಕ್ದು, ಅದಕ್ಕೆ ರೆಕಾರ್ಡ್ ಕೂಡ ಆಗಿಲ್ಲ. ಮತ್ತೆ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ವಾಯ್ಸು ಗೀಸು ಏನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತು ಪೋರ್ಟರು ಆರ್ಡರ್ ಎಕ್ಸೆಪ್ಟ್ ಮಾಡಿಕೊಂಡೆ. 17 ಕಿಲೋಮೀಟ್ರಿಗೆ 241 ರೂಪಾಯಿ ಕೊಡ್ತಾಯಿದ್ದಾನೆ. ಇವತ್ತೊಂದು ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿನೇ ಕೊಡ್ತಾಯಿದ್ದಾನೆ ಗುರು ಕಿಲೋಮೀಟ್ರಿಗೆ. ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲೂ ಕೂಡ 11 ರೂಪಾಯಿ 28 ಪೈಸೆ ಕೊಟ್ಟಿದ್ದ ಕಿಲೋಮೀಟ್ರಿಗೆ. ನೋಡಿದ್ದೀರಾ ನೀವು. ಅದು ಪೀಣ್ಯ, ಅದು ಯಶವಂತಪುರದಿಂದ ಪಿಕಪ್ ಮಾಡಿದ್ದು. ಪೀಣ್ಯ ಯಶವಂತಪುರ, ಅಲ್ಲಿಂದ ಪಿಕಪ್ ಮಾಡಿಕೊಂಡು ನಾನು ಕಲಾಸಿಪಳ್ಳಿಯಾಗಿ ಡ್ರಾಪ್ ಮಾಡಿದ್ದೆ. ಅದಕ್ಕೆ ತುಂಬ ಅಂದರೆ ತುಂಬ ಕಮ್ಮಿ ಕೊಟ್ಟುಬಿಟ್ಟಿದ್ದ ಅರ್ನಿಂಗ್ಸು. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಅಂತ ಅನ್ಕೋಬೋದು. ಒಂದೊಂದು ದಿನ ಒಂದೊಂದು ಥರ ಕೊಡ್ತಾನೆ ಗುರು. ಇದರಲ್ಲಿ ಕರೆಕ್ಟಾಗಿ ಒಂದು ಫಿಕ್ಸ್ಡ್ ಆಗಿ ಇರೋ ಒಂದು ರೈಟ್ ಕಾರ್ಡ್ ಇಲ್ಲ. ರೈಟ್ ಕಾರ್ಡ್ ಒಂದು ಕೊಟ್ಬಿಟ್ರೆ ಆರಾಮಾಗಿ ನಾವು ಕಿಲೋಮೀಟ್ರಿಗೆ ಇಷ್ಟು ಬರುತ್ತೆ ಫಿಕ್ಸ್ಡ್ ಅಂತ ನೋಡ್ಕೋಬೋದು. ಮತ್ತು ಇವಾಗ ಹೇಳ್ಬೋದು, ಕೆಲವೊಬ್ಬರು 6% ಕಮಿಷನ್ ಕೊಟ್ಟಿದ್ದಾನಲ್ಲ ಗುರು, ಆರ್ಡ್ರುಗಳು ಜಾಸ್ತಿ ಬರ್ತಾ ಇದೆಯಾ ಅಂತ ಕೇಳ್ಬೋದು. ಆರ್ಡ್ರುಗಳು ಸ್ವಲ್ಪ ಕಮ್ಮಿನೇ ಬರ್ತಾಯಿದೆ ಗುರು. ಯಾಕಂದರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿದೆಯಲ್ವಾ. ಇವಾಗ ರ್ಯಾಪಿಡೋ, ಊಬರು, ಓಲಾ, ಈ ಎಲ್ಲ ಕಂಪ್ನಿಗಳು ಆಲ್ಮೋಸ್ಟ್ ಆರ್ಡ್ರುಗಳನ್ನ ಕೊಡ್ತಾಯಿದ್ದಾರೆ. ಅಂದರೆ ಪಾರ್ಸಲ್ ಆರ್ಡ್ರುಗಳಿಗೆ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಅದ್ರ ಕಾರಣಕ್ಕೋಸ್ಕರ ಇವಾಗ ಪೋರ್ಟರಲ್ಲೂ ಕೂಡ ಆರ್ಡ್ರುಗಳು ಕಮ್ಮಿ ಆಗಿದೆ. ಯಾಕಂದರೆ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಅವರು ಸರ್ವಿಸ್ಗಳನ್ನ ಕೊಡ್ತಾಯಿದ್ದಾರೆ. ರ್ಯಾಪಿಡೋ ಆಗಲಿ, ಊಬರ್ ಆಗಲಿ, ಮತ್ತು ಓಲಾದಲ್ಲಾಗಲಿ ಇವರೆಲ್ಲ ಸರ್ವಿಸ್ ಕಮ್ಮಿ ಪ್ರೈಸಿಗೆ ಕೊಡ್ತಾಯಿದ್ದಾರೆ. ಮತ್ತು ಅಂಕಲ್ ಡೆಲಿವರಿ ಅವರೂ ಕೂಡ ಕಮ್ಮಿ ಪ್ರೈಸ್ಗೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಇದೇ 16 ಕಿಲೋಮೀಟ್ರಿಗೆ 17 ಕಿಲೋಮೀಟ್ರಿಗೆ ಏನಾದರೂ ಅವರು ರ್ಯಾಪಿಡೋದಲ್ಲಿ ಬುಕ್ ಮಾಡಿದರೆ 200 ರೂಪಾಯಿ ಹತ್ರ ಬರ್ತಾಯಿತ್ತು. 200 ರೂಪಾಯಿ, 170 ರೂಪಾಯಿ ಆ ಥರ ಎಲ್ಲ ಬರ್ತಾಯಿತ್ತು. ಕಿಲೋಮೀಟ್ರಿಗೆ 10 ರೂಪಾಯಿಗೆ ಕಸ್ಟಮರ್ಗೆ ಸರ್ವಿಸ್ ಕೊಟ್ಬಿಡೋರು. 0% ಕಮಿಷನ್ ಅಲ್ವಾ. ಅವರು 10 ರೂಪಾಯಿ ಏನೋ ತಗೊಳ್ಳೋರು ದಿನಕ್ಕೆ. ಏನು ಆಕ್ಸೆಸ್ ಫೀಸ್ ಅಂದ್ಬಿಟ್ಟು ಏನೋ ರ್ಯಾಪಿಡೋದವನು ತಗೊಳ್ತಾ ಇದ್ದಾನೆ. ಊಬರ್ ಅವನು ಯಾವುದೇ ಥರ ಕಮಿಷನ್ ತಗೊಳ್ತಾ ಇಲ್ಲ. GST ಏನೋ ಇವಾಗ GST 5% ತಗೊಳ್ತಾ ಇದ್ದಾರೆ. ಊಬರಲ್ಲಿ ಮೈನಸ್ ಮಾಡ್ತಾಯಿದ್ದಾರೆ ಕೆಲವೊಂದು ಆರ್ಡ್ರುಗಳಿಗೂ, ಎಲ್ಲ ಆರ್ಡ್ರುಗಳಿಗೂ ಅಲ್ಲ, ಕೆಲವೊಂದು ಆರ್ಡ್ರುಗಳಿಗೆ ಮೈನಸ್ ಮಾಡ್ತಾಯಿದ್ದಾರೆ. ಪೋರ್ಟರಲ್ಲಿ ಇವಾಗ 6% ಕಮಿಷನ್ನ ಮೈನಸ್ ಮಾಡ್ತಾಯಿದ್ದಾರೆ. ಒಳ್ಳೆ ವಿಚಾರ. ಆದರೆ ಯಾವಾಗ ಹೆಂಗೆ ಚೇಂಜ್ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಪೋರ್ಟರು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ಯಾವಾಗ ಈ ಥರ ಅರ್ನಿಂಗ್ಸ್ ಕೊಡ್ತಾಯಿದ್ದಾನೆ ಆವಾಗ ಆದಷ್ಟು ನೀವು ಪೋರ್ಟರಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಬೇಗ ಅರ್ನಿಂಗ್ಸ್ ಆಗುತ್ತೆ. ನಿಮಗೆ ಪೆಟ್ರೋಲ್ಗೆ ಆಗ್ತಾಯಿದ್ದ ಖರ್ಚು ಉಳಿಯುತ್ತೆ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಗಾಡಿ ಇರೋರಲ್ಲಿ ಏನಂದರೆ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟ ಗುರು. ಯಾಕಂದರೆ ಕಿಲೋಮೀಟ್ರು ಒಂದು 120 ಕಿಲೋಮೀಟ್ರ್ವರೆಗೂ ಓಡಾಡ್ಬೋದು ಅಷ್ಟೇ. ಅಂದರೆ 120 ಕಿಲೋಮೀಟ್ರ್ ಮೈಲೇಜ್ ಕೊಡೋದು, ಒಂದು 100 ಕಿಲೋಮೀಟ್ರ್ವರೆಗೂ ಹೋಗ್ಬೋದು. ಇನ್ನು 20 ಕಿಲೋಮೀಟ್ರು ನಾವು ಮನೆಗೆ ಹೋಗಿ ಇಕ್ಕೋಬೇಕಾಗುತ್ತೆ. ಆ ಥರ 100 ಕಿಲೋಮೀಟ್ರಿಗೆ ಎಷ್ಟಂತ ಅರ್ನಿಂಗ್ಸ್ ಮಾಡ್ಬೋದು. ಪಿಕಪ್ಪು, ಡ್ರಾಪು ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 1000 ರೂಪಾಯಿಂದ 1200 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಬೋದು ಅಷ್ಟೇ, ಫುಲ್ ಟೈಮ್ ಮಾಡೋರಾದರೆ ನೀವು ಎಲೆಕ್ಟ್ರಿಕ್ ಗಾಡೀಲಿ. ಮತ್ತು ಫಾಸ್ಟ್ ಚಾರ್ಜಿಂಗ್ ಸರ್ವಿಸ್ ಸ್ಟೇಷನ್ಗಳು ಇದ್ದಿದ್ದರೆ ಆರಾಮಾಗಿ 200-220 ಕಿಲೋಮೀಟ್ರ್ ಎಲ್ಲ ಓಡಿಸ್ಬೋದಾಯಿತು. ಆ ಥರ ಇಲ್ವಲ್ಲ. ಓಲಾದಲ್ಲಿ ಇದೊಂದು ದೊಡ್ಡ ಇಶ್ಯೂ. ಏನಂದರೆ ಫಾಸ್ಟ್ ಚಾರ್ಜಿಂಗು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಆದರೆ ಇನ್ನೂ ಎಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ ಮತ್ತೆ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ಕೆಟ್ಟು ನಿಂತಿರೋವು, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರೇ. ಹೈಪರ್ ಚಾರ್ಜರ್ಗಳು ಮತ್ತು ಬೂಸ್ಟರ್ಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಂಪ್ನಿಯವರೇ. ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಆ ಕಂಪ್ನಿ ಮುಳುಗಡೆ ಸ್ಥಿತಿಲಿದೆ ಅಂತ ಹೇಳ್ತಾರೆ ಕೆಲವೊಬ್ಬರು ವೆಂಡರ್ ಕೊಡ್ತಾಯಿದ್ದಾರೆ ಸರ್ವಿಸ್ ಸ್ಟೇಷನ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ. ಇವತ್ತು ಪಾರ್ಟ್ ಟೈಮಲ್ಲಿ ಬನ್ನರ್ಘಟ್ಟ ರೋಡ್ ಅಂತ ಎತ್ಕೊಂಡೆ. ಇದು ಆಲ್ಮೋಸ್ಟ್ ಅಲ್ಲಿ ಬನ್ನರ್ಘಟ್ಟಕ್ಕೆ ರೀಚ್ ಆಗ್ತಾಯಿದ್ದೀನಿ. ಬನ್ನರ್ಘಟ್ಟ ರೋಡ್ ಅಂತ ನಾನು ಮಿಸ್ಸಾಗಿ ಎತ್ಕೊಬಿಟ್ಟೆ. ಬನ್ನರ್ಘಟ್ಟಕ್ಕೆ ಇನ್ನೇನು ಸ್ವಲ್ಪ ದೂರ ಹೋದರೆ ಇನ್ನೊಂದು 2 ಕಿಲೋಮೀಟ್ರ್ ಬನ್ನರ್ಘಟ್ಟಕ್ಕೆ ರೀಚ್ ಆಗಿಬಿಡ್ತೀನಿ. ಆ ಥರ ಪಿಕಪ್ ಮಾಡ್ಕೊಬಿಟ್ಟಿದ್ದೀನಿ ಆರ್ಡರು. ಇನ್ನೊಂದು 3.5 ಕಿಲೋಮೀಟ್ರ್ ಹೋಗಬೇಕು. 3.5 ಕಿಲೋಮೀಟ್ರ್ ಹೋದರೆ ಡ್ರಾಪ್ ಲೊಕೇಶನ್ ಬರುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದರೆ ಬನ್ನರ್ಘಟ್ಟ ಬಂದುಬಿಡುತ್ತೆ. ಅಲ್ಲಿಂದ ರಿಟರ್ನ್ ಸಿಗೋದೇ ಕಷ್ಟ ಗುರು.
ಪೋರ್ಟರಲ್ಲಿ ಮಾತ್ರ ಸಿಗೋದು ಕಷ್ಟ. ರ್ಯಾಪಿಡೋ ಮತ್ತು ಊಬರಲ್ಲಿ ಸಿಗ್ಬೋದು ಪಾರ್ಸಲ್ ಆರ್ಡ್ರುಗಳು ಸ್ವಲ್ಪ ಕಮ್ಮಿನೇ. ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಸಿಗುತ್ತೆ ಈ ಕಡೆ BTM ಲೇಔಟ್ ಕಡೆಗೆ, ಜಯದೇವ್ ಕಡೆಗೆ, ಜಯನಗರ ಕಡೆಗೆ, ಆ ಕಡೆಗೆ ಸಿಗುತ್ತೆ. ಮೊನ್ನೆ ಎಲ್ಲ ಬಂದಾಗ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ನೋಡಿ, ಇಲ್ಲಿ ಜಿಗಣಿ ಕಡೆ ಎಲ್ಲ ಬಂದಿದ್ದಾಗ. ಆವಾಗ ಕೂಡ ನನಗೆ ಪೋರ್ಟರಲ್ಲಿ ಮಾತ್ರ ಸಿಕ್ಕಿತ್ತು ಆರ್ಡ್ರು. 55 ರೂಪಾಯಿ ಆರ್ಡ್ರು ಸಿಕ್ಕಿತ್ತು, ಚಿಕ್ಕ ಆರ್ಡ್ರು. ಅದಕ್ಕೆ 150 ರೂಪಾಯಿ ಪೇ ಮಾಡಿದ್ರು ಗುರು ಕಸ್ಟಮರು. ಆ ಥರ ಎಲ್ಲ ಆರ್ಡ್ರುಗಳು ಬೀಳುತ್ತೆ ಇಲ್ಲಿ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಆಗುತ್ತೆ ಏನು ಗೊತ್ತಿಲ್ಲ. ರಿಟರ್ನ್ ಆರ್ಡ್ರು ಸಿಕ್ಕಿದ್ರೆ ಒಳ್ಳೆಯದು, ವರ್ಕೌಟ್ ಆಗುತ್ತೆ ಸ್ವಲ್ಪ. ಮತ್ತು ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಗುರು, ನೈಸ್ ರೋಡ್ ಕಡೆ. ಇನ್ನೇನು ನೈಸ್ ರೋಡ್ ಹತ್ರ ಹೋಗ್ತಾ ಇದ್ದಾಗ ಟ್ರಾಫಿಕ್ ಜಾಸ್ತಿ ಗುರು ಅಲ್ಲಿ. ಓಕೆ, ಇಲ್ಲಿ ಸಿಗ್ನಲ್ ಬಿಡಲಿ, ಹೋಗೋಣ. ಮತ್ತು ನಾನು ವೀಡಿಯೋಗಳನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಮೂರಲ್ಲೂ ಹಾಕ್ತಾಯಿದ್ದೀನಿ. ಯಾರ್ಯಾರು ನೀವು ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಲು ಫೇಸ್ಬುಕ್ಕಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ. ಹೋಗಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಾನು ಇವಾಗ ಸ್ಟಾರ್ಟ್ ಮಾಡಿ 1.5 ತಿಂಗಳಾಯಿತು ಗುರು. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಫೇಸ್ಬುಕ್ಕಲ್ಲೂ ಕೂಡ ಇವಾಗ 5800 ಜನ ಏನೋ ಫಾಲೋವರ್ಸ್ ಆಗಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಮತ್ತು ಕಾಮೆಂಟ್ಸ್ಗಳು ಕೂಡ ಭರ್ಜರಿಯಾಗಿ ಬರ್ತಾಯಿದೆ. ಆಟೋದವ್ರದ್ದೆಲ್ಲ ಕಾಮೆಂಟ್ಗಳು ಬರ್ತಾಯಿದೆ. ನಾನು ಯಾವುದೇ ವೀಡಿಯೋ ಹಾಕ್ಲಿ ಗುರು, ನಾನು ಪೋರ್ಟರ್ ಪರವಾಗಿ ಹಾಕಿದ್ರು ಅವ್ರು ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿರಲ್ಲ ಅದರಲ್ಲಿ, ಆದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡ್ತೀಯಾ ಅಂತ ಅನ್ನೋ ಹಳೆ ವೀಡಿಯೋ ನೋಡ್ಬಿಟ್ಟು ಈ ವಿಡಿಯೋಗೆ ಬಂದು ಕಾಮೆಂಟ್ ಹಾಕ್ಬಿಡೋದು. ಮೊನ್ನೆ ಬಂದು ನಾನು ಒಂದು ಇನ್ಶೂರೆನ್ಸ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಅದರಲ್ಲೂ ಕೂಡ ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ದಾರೆ. ಏನಂತ, ಬೈಕ್ ಟ್ಯಾಕ್ಸಿಯಿಂದ ನೀನು ಇನ್ಶೂರೆನ್ಸ್ ಮಾಡಿಸ್ಕೊಳ್ತಿದ್ಯಾ, ಬೈಕ್ ಟ್ಯಾಕ್ಸಿಗೆ ಇನ್ಶೂರೆನ್ಸ್ ಕೊಡ್ತಾರಾ ಅನ್ನೋ ಥರ ಮಾಡಿದ್ದಾರೆ ಕಮೆಂಟು. ಎಲ್ಲಿಂದ ನೆಗಬೇಕು ಗೊತ್ತಿಲ್ಲ. ಅವರು ಗಿಗ್ ಕಾರ್ಮಿಕರಿಗೆ ಕೊಟ್ಟಿರೋದು ಗುರು. ಗಿಗ್ ಕಾರ್ಮಿಕರು ಅಂದರೆ ಡೆಲಿವರಿ ಬಾಯ್ಸ್ ಓನ್ಲಿ. ಡೆಲಿವರಿ ಬಾಯ್ಸ್ಗೋಸ್ಕರ ಮಾಡಿರೋದು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟೇ ಮಾಡಿರೋದು. ಅದು 4 ಲಕ್ಷದವರೆಗೂ ಇನ್ಶೂರೆನ್ಸ್ ಮಾಡಿರೋದು. ಅದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಫುಲ್ ವೀಡಿಯೋ ಮಾಡಲ್ಲ ಬಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ, ವಿಚಿತ್ರವಾಗಿ ಕಮೆಂಟ್ ಮಾಡೋದು. ಅದು ಆ ಕಮೆಂಟ್ಗಳು ನೋಡಿದ್ರೆ ಎಲ್ಲಿಂದ ನೆಗಬೇಕು ಅಂತಲೇ ಗೊತ್ತಾಗಲ್ಲ, ಆ ಥರ ಕಮೆಂಟ್ಗಳು ಮಾಡೋದು. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಅದಿರಲಿ ಅಂತ ನಮ್ಮ ಕೆಲಸ ನಾವು ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ನೋಡಿ ಗುರು, ಇಲ್ಲೊಂದು ಕಡೆ ಟ್ರಾಫಿಕ್ಕು. ಈ ಕಡೆ ನೈಸ್ ರೋಡು ಡಿವೈಡ್ ಆಗುತ್ತಲ್ಲ, ಇಲ್ಲೊಂದು ಸ್ವಲ್ಪ ಲಾರಿಗಳು ಅಲ್ಲಲ್ಲೇ ಪಾರ್ಕಿಂಗ್ಗಳು ಮಾಡಿಬಿಟ್ಟಿರ್ತಾರೆ ನೋಡಿ. ಇಲ್ಲೇ ಫ್ಲೇವರ್ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾನೆ. ಇಲ್ಲೆಲ್ಲ ಬಸ್ಸು 2 ಲಾರಿಗಳು ಬಂದುಬಿಟ್ರೆ ಸಾಕು, ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ. ಓಕೆ, ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ. ಡ್ರಾಪ್ ಲೊಕೇಶನ್ ಬಂದೆ ಗುರು. 15 ನಿಮಿಷಗಳ ನಂತರ. ಏನು ರೋಡ್ ಹಿಂಗಿದೆ, ಇದ್ರೊಳಗಡೆ ತೋರಿಸ್ತಾ ಇದೆ, ಗಲ್ಲಿ ರೋಡ್ ಒಳಗೆ. ಓಕೆ, ಇದೆ ಅನಿಸುತ್ತೆ ಲೊಕೇಶನು. ಟಾಟಾ ಮೋಟರ್ಸ್, SM ಮೋಟರ್ಸ್. ಓಕೆ, ಇದೇನೆ. ಸರ್ ಪೋರ್ಟರ್, ಈ ಆರ್ಡ್ರಿಗೆ 241 ರೂಪಾಯಿ ಎಂಡ್ ಮಾಡೋಣ. ಎಷ್ಟು ಕೊಟ್ಟಿದ್ದಾನೆ ಕಮಿಷನ್ ಕಟ್ ಮಾಡಿ? 226 ರೂಪಾಯಿ ಕೊಟ್ಟಿದ್ದಾನೆ ಗುರು. ಒಂದು SM ಮೋಟರ್ಸ್ ಕಡೆಯಿಂದನೇ ಬಂತು. 226 ಕೊಟ್ಟಿದ್ದಾರೆ. ಕಿಲೋಮೀಟ್ರಿಗೆ ಎಷ್ಟು ಬೀಳ್ತು ನೋಡೋಣ, ಇಲ್ಲೇ ಚೆಕ್ ಮಾಡೋಣ. ಸ್ವಲ್ಪ ಫೋನ್ ಹ್ಯಾಂಗ್ ಆಗ್ತಾಯಿದೆ. ಓಕೆ, ಆರ್ಡ್ರ್ ಬರ್ತಾಯಿದೆ ಗುರು. ಜಿಗಣಿಗೆ ಆರ್ಡ್ರ್ ಬರ್ತಾಯಿದೆ. 5 ಕಿಲೋಮೀಟ್ರ್ ಪಿಕಪ್ಪು. ಯಾರು ಹೋಗ್ತಾಯಿದ್ರೆ 5 ಕಿಲೋಮೀಟ್ರ್ ಪಿಕಪ್ಪು? ಜಿಗಣಿಗೆ ಹೋಗೋಕ್ಕಾಗಲ್ಲ ಈ ಗಾಡೀಲಿ. ಇಲ್ಲಿಂದ ಆರ್ಡ್ರು ರಿಟರ್ನ್ ನಮಗೆ ಸಿಟಿ ಕಡೆಗೆ ಸಿಕ್ಕಿದ್ರೆ ಒಳ್ಳೆಯದು. ಓಕೆ, KLC 226 ಡಿವೈಡೆಡ್ ಬೈ 17 ಕಿಲೋಮೀಟ್ರ್ ನೋಡಿ, 13 ರೂಪಾಯಿ 30 ಪೈಸೆ ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಇದಕ್ಕೆ ಇದಕ್ಕೆ ಕಮಿಷನ್ ಬಂದು 14 ರೂಪಾಯಿ, 14.25 ರೂಪಾಯಿ ಕಟ್ ಮಾಡಿದ್ದಾರೆ. ಓಕೆ, ಬನ್ನಿ ಹೋಗೋಣ. ನೋಡಿ, 5 ಕಿಲೋಮೀಟ್ರ್ ಪಿಕಪ್ಪು
ಮತ್ತು ಡ್ರಾಪ್ಗೆ 181 ರೂಪಾಯಿ ಅಂತ ಹೇಳಿದ್ರೆ ಅದು ಇಲ್ಲಾಂದ್ರೆ ಒಂದು 10-12 ಕಿಲೋಮೀಟ್ರ್ ಇರುತ್ತೆ. ಪಿಕಪ್ಪು ಡ್ರಾಪು ಎರಡು ಲೆಕ್ಕ ಹಾಕೋದ್ರೆ ಆಲ್ಮೋಸ್ಟ್ ಅಲ್ಲೂ 16-17 ಕಿಲೋಮೀಟ್ರ್ ಆಗೋಗುತ್ತೆ. ಹಾಕ್ಸಕ್ಕೂ ಕೇಕೆ ಹೋಗಿ ಪಿಕಪ್ ಮಾಡಬೇಕು 5 ಕಿಲೋಮೀಟ್ರ್ ಪಿಕಪ್ಗೆ ಅಲ್ವಾ. ಓಕೆ ಬನ್ನಿ, ಹೋಗ್ತಾ ಯಾವ್ದಾದ್ರು ಆರ್ಡ್ರ್ ಸಿಕ್ಕಿದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಣ. ಊಬರು ಆನ್ ಮಾಡ್ಕೊಂಡಿದ್ದೀನಿ. ಓಕೆ, ಒಂದು ಆರ್ಡ್ರ್ ಸಿಕ್ಕಿದೆ ಅರ್ಕೆರೆಗೆ. ಇಲ್ಲಿಂದ ಪಿಕಪ್ 2 ಕಿಲೋಮೀಟ್ರ್ ಇದೆ ಗುರು. ಅರ್ಕೆರೆಗೆ ಡ್ರಾಪ್ ಇದೆ. ಇನ್ನೂ 127 ರೂಪಾಯಿ ತೋರಿಸ್ತು. ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ಹೋಗಿ ಪಿಕಪ್ ಮಾಡಿಕೊಂಡು ಅರ್ಕೆರೆಯಲ್ಲಿ ಡ್ರಾಪ್ ಮಾಡಬೇಕು. ಓಕೆ, ಕೊನೆಗೂ ಆರ್ಡ್ರ್ ಸಿಕ್ತು. ಸಿಗಲ್ಲ ಅಂತ ಅಂದ್ಕೊಂಡೆ. ಅರ್ಕೆರೆಗೆ ಸಿಕ್ಕಿರೋದು ಒಳ್ಳೆಯದು. ಆನ್ ದ ವೇ ಅಲ್ವಾ ರೂಟು. ಒಂದು 6-7 ಕಿಲೋಮೀಟ್ರು ಡ್ರಾಪ್ ಮಾಡಿಬಿಡ್ಬೋದು. 127 ರೂಪಾಯಿ ತೋರಿಸ್ತಾ ಇದ್ದಾನೆ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. 2ನೇ ಆರ್ಡ್ರ್ ಇದು. ಬಂದೆ ನೋಡಿ, ಬ್ಲೂ ಕಲರ್ ಕಾಣಿಸ್ತಾ ಇದೆ ಬಿಲ್ಡಿಂಗ್, ಅಲ್ಲೇ ಬಂದು. ನೀವೇನಾ? ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಓಕೆ ಓಕೆ 8.7 ಕಿಲೋಮೀಟರ್ಸ್ ಇದೆ ಡ್ರಾಪ್ ಲೊಕೇಶನ್ ಇಲ್ಲಿಂದ. ಓಕೆ ಹೋಗೋಣ ಬನ್ನಿ. ಇದು ಅವರೆಕಾಳು ಬುಕ್ ಮಾಡಿದ್ದಾರೆ. ಅವರೆಕಾಳು ಬಿಡಿಸಿ ಬುಕ್ ಮಾಡಿದ್ದಾರೆ. ಅವರೆಕಾಳನ್ನ ಡೆಲಿವರಿ ಕೊಡಬೇಕಲ್ಲಿ. ಓಕೆ ನೋಡಿ, ಏನೇನೋ ಬುಕ್ ಮಾಡ್ತಾರೆ ಕಸ್ಟಮರು. 122 ರೂಪಾಯಿ ಆರ್ಡರ್ ಇದು. 8.7 ಅಂದರೆ ಹತ್ತತ್ರ 9 ಕಿಲೋಮೀಟ್ರ್ ಡ್ರಾಪ್ಗೆ. ಪಿಕಪ್ಪು ಡ್ರಾಪು ಎಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ನಾವು ಒಂದು 11 ಕಿಲೋಮೀಟ್ರು ಟೋಟಲ್ 11 ಕಿಲೋಮೀಟ್ರ್ ಈ ಆರ್ಡ್ರಿಗೆ ಮಾಡ್ದಂಗೆ ಆಗುತ್ತೆ. ಆನ್ ದ ವೇ ಹೋಗ್ತಾನೆ ಇದು ಅರ್ಕೆರೆ ಲೇಕ್ ರೈಟ್ ತೊಗೋಬೇಕು. ಹೋಗಿ ಬನ್ನರ್ಘಟ್ಟ ರೋಡಲ್ಲಿ ಹೋಗಿ ಡ್ರಾಪ್ ಮಾಡೋಣ ಬನ್ನಿ ಕಸ್ಟಮರ್ಗೆ ಬೇಗ. 122 ಹಿಂಗೆ ಇಟ್ಕೊಳ್ಳಿ. ಸ್ಕ್ಯಾನರ್ ಕೊಡಲಾ? $122. ಹಾಂ ಹೌದು ಕರೆಕ್ಟ್. ಥ್ಯಾಂಕ್ ಯು. ಓಕೆ 122 ಬಂತು. ಯಾರ್ಯಾರು ಬಿಸ್ನೆಸ್ ಅಕೌಂಟ್ ಮಾಡ್ಕೊಳ್ಳಿ ಅಂದರೆ ಇದರಲ್ಲಿ ಒಂದೇ ಸಲ ಸೆಟಲ್ಮೆಂಟ್ ಆಗುತ್ತೆ. ನಾನು ಅದಕ್ಕೆ ಭಾರತ ಪೇ ಮಾಡಿಕೊಂಡೆ. ಫ್ರೀ ಏನೂ ಇಲ್ಲ, ಅದಕ್ಕೇನು ಚಾರ್ಜಸ್ ಕಟ್ಟಾಗಲ್ಲ. ಆರಾಮಾಗಿ ಸೆಟಲ್ಮೆಂಟ್ ಒಂದಿನಕ್ಕೆ ಎಷ್ಟು ಅರ್ನಿಂಗ್ಸ್ ಮಾಡಿರ್ತೀವಿ ಒಂದೇ ಸಲ ಸೆಟಲ್ಮೆಂಟ್ ಆಗುತ್ತೆ. ಪಾಸ್ಬುಕ್ಕಲ್ಲಿ ಸುಮ್ಮನೆ ಲೀಸ್ಟ್ ಬಂದಂಗೆ ಬಂದ್ಬಿಡುತ್ತೆ ಈ ಥರ ಎಲ್ಲ ಫೋನ್ಪೇ ಎಲ್ಲ ಮಾಡಿಸ್ಕೊಂಡ್ರೆ. ಅದಕ್ಕೋಸ್ಕರ ನಾನು ಭಾರತ್ ಪೇ ಹಾಕ್ಕೊಂಡಿರೋದು, ಈಸಿ ಆಗುತ್ತೆ ಅಂತ. ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 114 ರೂಪಾಯಿ. ಇದಕ್ಕೆ ಎಷ್ಟು ಬಂದಿದೆ? ಅದಕ್ಕೆ 13.5 ಬಂದಿತ್ತು ಕಿಲೋಮೀಟ್ರಿಗೆ. ಇದು 116 / 9 ಕಿಲೋಮೀಟರ್ಸೇ ಹಾಕ್ಕೊಳ್ಳಿ. 12 ರೂಪಾಯಿ 88 ಪೈಸೆ ಅಷ್ಟೇ, 1 ರೂಪಾಯಿ ಹೆಚ್ಚು ಕಮ್ಮಿ. ಇಷ್ಟು ಬಂತು ಅರ್ನಿಂಗ್ಸು. ನೋಡೋಣ ನೆಕ್ಸ್ಟ್ ಆರ್ಡ್ರು ಯಾವ್ದು ಸಿಗುತ್ತೆ ಆವಾಗ ಸಿಗ್ತೀನಿ ನಿಮಗೆ. ನೆಕ್ಸ್ಟ್ ಆರ್ಡ್ರ್ ಸಿಕ್ಕಿದ್ಮೇಲೆ ಊಬರು ಲಾಗೌಟ್ ಆಗಿಬಿಟ್ಟೆ, ಸುಮ್ಮನೆ ಡಿಸ್ಟರ್ಬೆನ್ಸ್ ಬರ್ತಾಯಿದೆ ಅಂತ ಮತ್ತೆ ಲಾಗಿನ್ ಆಗ್ತೀನಿ ಊಬರ್ನ. ಬನ್ನಿ ನೆಕ್ಸ್ಟ್ ಆರ್ಡ್ರು ಸಿಕ್ಕಿದ್ಮೇಲೆ ನಿಮಗೆ ಸಿಗ್ತೀನಿ. ನಾನು ಇವಾಗ BTM ಲೇಔಟ್ ಬಂದೆ. BTMಲ್ಲಿ ನಮ್ಮದು ಟೀ ಶರ್ಟ್ಸ್ಗಳೆಲ್ಲ ರೆಡಿ ಆಗ್ತಾಯಿತ್ತು. ಎಂಬ್ರಾಯ್ಡ್ರಿ ಲೋಗೋ 2 ಬ್ಯಾಗ್ ಇದೆ. ಇದನ್ನು ರೆಡಿ ಆಗೋಕ್ಕೆ ಇಷ್ಟೊತ್ತಾಯಿತು. ಅದಕ್ಕೋಸ್ಕರ ಅಲ್ಲೆಲ್ಲ ಡ್ಯೂಟಿ ಮಾಡ್ಕೊಂಡು ಬಂದೆ. ಇವಾಗ ರೆಡಿ ಮಾಡಿಕೊಟ್ರು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:45 ಆಯಿತು. ಇದೆಲ್ಲ ರೆಡಿ ಇದೆ. ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ಚಿಕ್ಕಮಂಗ್ಳೂರಿಗೆ ಕಳಿಸ್ಬೇಕಿದು ಟೀ ಶರ್ಟ್ಸ್ ಎಲ್ಲ ಎಂಬ್ರಾಯ್ಡ್ರಿ ಲೋಗೋ ಆಗಿರೋದು. ಇವತ್ತಿನ ಅರ್ನಿಂಗ್ಸ್ ಇಷ್ಟೇ ಮಾಡೋಕ್ಕಾಗೋದು. 341 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತು ಪೋರ್ಟರಲ್ಲಿ. ಊಬರಲ್ಲಿ ಯಾವುದೂ ಆರ್ಡ್ರ್ ಇಲ್ಲ ಗುರು. ಅದಕ್ಕೋಸ್ಕರ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತು 341 ಅರ್ನಿಂಗ್ಸ್ ಆಗಿದೆ. ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ನಾನು ನಿಮ್ಮ ಪ್ರೀತಿಯರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ.